ವೀರಪ್ಪ ಸಾಹೇಬ್ರಿಗೆ ಹೇಳ್ತೀನಿ, ಇದು ಸಮಗ್ರ ತನಿಖೆ ಮಾಡೋದಕ್ಕೆ ಈ FIR ಮೇಲೆ ಒಂದು ತಂಡ ಮಾಡಿ SIT ರಚನೆ ಮಾಡಿ. SIT ರಚನೆ ಮಾಡಿದ್ರೆ ನನ್ನ ಪ್ರಕಾರ ಇಡೀ ಮಾಲೂರು ತಾಲೂಕಲ್ಲಿ 100 ಕೋಟಿ ರೂಪಾಯಿಯಷ್ಟು ಭೂ ಹಗರಣ ನಡೆದಿದೆ. ಮಾಲೂರು ತಾಲೂಕು ಕಸ್ಬಾ ಹೋಬಳಿ ಬೈರ್ನವಸರಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಸರ್ವೆ ನಂಬರ್ 5ರಲ್ಲಿ 1999ರಲ್ಲಿ ಅಲ್ಲಾಬಕಾಶ್ ತೊರನಹಳ್ಳಿ ಗ್ರಾಮದ ನಿವಾಸಿ, ಭಾಗ್ಯಮ್ಮ ಗೇರುಪುರ ನಿವಾಸಿ. ಮೂಲತಃ ಇವರು ಏನು ಈ ಸರ್ವೆ ನಂಬರ್ 5ರಲ್ಲಿ 4 ಎಕರೆ 20 ಗುಂಟೆ ಮತ್ತು 3 ಗುಂಟೆ ಒಟ್ಟು 7 ಎಕರೆ 20 ಗುಂಟೆ ಜಮೀನು ಮಂಜೂರು ಮಾಡಬೇಕು ಅನ್ನುವಂಥ ಫಾರಂ ನಮೂನೆ 50 ಅರ್ಜಿಯನ್ನು 1991-92ರಲ್ಲಿ ಅವರು ಹಾಕ್ತಾರೆ. ಆದರೆ ಏನು ಅರ್ಜಿ ನಮೂನೆ 50ರಲ್ಲಿ ಅರ್ಜಿ ಇದೆ, ಅವನು ಹಾಕಿದಾಗ 11 ವರ್ಷದ ಹಿಂದೆ 8 ವರ್ಷಗಳ ಹಿಂದೆ ನಾನು ಸಾಗುವಳಿ ಮಾಡ್ತಾ ಇದ್ದೆ ಅನ್ನುವಂಥ ಒಂದು ಇದನ್ನು ಉಲ್ಲೇಖಿಸಿದ್ದಾನೆ. ಆದರೆ ಅವನು ಅಪ್ರಾಪ್ತನಾಗಿದ್ದಾಗ ಅವನು ಜಮೀನು ಸಾಗುವಳಿ ಮಾಡ್ತಾ ಇಲ್ಲ ಅಂತ ಅರ್ಥ ಆಯಿತು. ಅದರ ಮೂಲಕ ಏನಂದರೆ ಏನು ಈ ಅರ್ಜಿ ಇದೆ, ಈ ಅರ್ಜಿನೇ ಊರ್ಜಿತ ಆಗಲ್ಲ. ಈ ಅರ್ಜಿಯನ್ನು 3 ಬಾರಿ ಕಮಿಟಿಗಳ ಮುಂದೆ, ಬೇರೆ ಬೇರೆ ಕಮಿಟಿಗಳ ಮುಂದೆ ಇದು ಹೋಗಿದೆ. 2006, 10, 98ರಲ್ಲಿ ಒಂದು ಸಾರಿ ಗ್ರಾಂಟ್ ಆಗದಂಗೆ ರೆಕಾರ್ಡ್ಸ್ ತೋರಿಸ್ತಾರೆ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಜೊತೆಗೆ 29/9/94ರಲ್ಲಿ ಒಂದು ಸಾರಿ ಗ್ರ್ಯಾಂಡ್ ಮಾಡಿದ್ದಾರೆ. ಮತ್ತೆ 97ರಲ್ಲಿ ಒಂದು ಸಾರಿ ಗ್ರ್ಯಾಂಡ್ ಮಾಡಿದ್ದಾರೆ. ಈ ಎರಡೂ ಒಟ್ಟು ಏನು 7 ಎಕರೆ 20 ಗುಂಟೆ ಸರ್ಕಾರಿ ಜಮೀನಿದೆ. 3 ಬಾರಿ ಮಂಜೂರಾಗಿದೆ. 1 ಬಾರಿ ಮಂಜೂರಾಗೋದನ್ನು ನಾವು ನೋಡಿದ್ದೀವಿ. ಅದ್ಯಾಕೆ 3 ಬಾರಿ ಮಂಜೂರಾಗಿದೆ ಅದು ಒಂದು ಪ್ರಶ್ನೆ. ಜೊತೆಗೆ ಏನು ಇವರು ದುಡ್ಡನ್ನು ದುಡ್ಡು ಕಟ್ಟಿದ್ದಾರೆ ಸರ್ಕಾರಕ್ಕೆ, ಆ ಚಲನನ್ನು ತಾವು ಗಮನಿಸ್ಬೋದು. ಈ ಚಲನ್ಗೆ ಅವ್ರ ಸೈನೇ ಇಲ್ಲ, ಇಬ್ಬರದೂ ಇಲ್ಲ. ದುಡ್ಡು ಕಟ್ತೀವಿ ಅಂತ ಹೇಳಿದ್ದಾರೆ. ಪಾವತಿದಾರನ ಹೆಸರೇ ಇಲ್ಲ, ಸೈನೇ ಇಲ್ಲ, ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಕಡತದ ಏನಿದೆ, ಈ ಕಡತದ ನೈಜತೆ ಬಗ್ಗೆ ನಮಗೆ ಗುಮಾನಿ ಇದೆ ಮತ್ತು ಅನುಮಾನ ಇದೆ. ಇವರು 1999ರಲ್ಲಿ ಇವರಿಗೆ ಸಾಗುವಳಿ ಚೀಟಿ ವಿತರಣೆ ಆಗಿದೆ. 99ರಲ್ಲಿ ಸಾಗುವಳಿ ಚೀಟಿ ಆದರೆ ಇಲ್ಲಿಗೆ 25 ವರ್ಷ ಆಯಿತು. ಇದುವರೆಗೂ ಅವರು ಯಾಕೆ ಈ ಫಲಾನುಭವಿಗಳು ಖಾತೆಯನ್ನು ಮಾಡಿಸ್ಕೊಳ್ಳಿಲ್ಲ, ಯಾಕೆ ಪೋಡಿ ದುರಸ್ತಿಯನ್ನು ಮಾಡಿಕೊಳ್ಳಿಲ್ಲ ಅನ್ನೋದೊಂದು ಯಕ್ಷ ಪ್ರಶ್ನೆ. ಈ ಏನು ವಿವಾದಿತ ಜಮೀನಿದೆ, ಈ ಕಡತವೇ ನಕಲಿ. ಈ ಖಾತೆ ಮಾಡುವಂಥ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ನೈಜತೆಯನ್ನು ದೃಢಪಡಿಸ್ಕೋಬೇಕಾಗಿತ್ತು. ಅವರೇನು ಮಾಡಿದ್ರೆ, ಈ ನಕಲಿ ಫಲಾನುಭವಿಗಳ ಜೊತೆ ಒಳ ಒಪ್ಪಂದ ಮಾಡಿಕೊಂಡು, ಪಾವತಿ ಮಾಡಿಕೊಂಡು, ಕಿಕ್ ಬ್ಯಾಕ್ ತಗೊಂಡು ಈ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಖಾತೆ ವಿಚಾರದಲ್ಲಿ ನಾವು ಡಾಕ್ಯುಮೆಂಟ್ನ ಕೇಳಿದಾಗ ನನಗೆ ಸುಮಾರು 1 ತಿಂಗಳ ಕಾಲ ಅಲಿಸಿದ್ದಾರೆ. 1 ತಿಂಗಳ ಕಾಲ ಈ ದಾಖಲೆಯನ್ನು ತಗೊಂಡು ನಾವು ಒಂದು ಡೀಟೇಲ್ ಕಂಪ್ಲೇಂಟನ್ನು ಇವತ್ತು ಕರ್ನಾಟಕ ಲೋಕಾಯುಕ್ತ SP ಮುಂದೆ ಇವತ್ತು ಕೊಟ್ಟಿದ್ದೀವಿ. ಏನೇನು ಇವರು 10 ಜನ ಇದ್ದಾರೆ, ಈ 10 ಜನರ ಮೇಲೆ ಪೈಕಿ 8 ಜನ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರಾಗಿರೋದ್ರಿಂದ ಏನು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988, ತಿದ್ದುಪಡಿ ಕಾಯ್ದೆ 2018, 17ನೇ ಅನುಮತಿ ಬೇಕು ಅನ್ನುವಂಥ ತಿದ್ದುಪಡಿ ಆಗಿರೋದ್ರಿಂದ ಈ ಎಲ್ಲ ಆರೋಪಿತ ನೌಕರರು ಮತ್ತು ಅಧಿಕಾರಿಗಳೇನಿದ್ದಾರೆ, ಒಂದು ಈಗ ಹಾಲಿ ತಹಶೀಲ್ದಾರ್ ಶ್ರೀಮತಿ ರೂಪಾ, ಆಮೇಲೆ ಮಾಲೂರು ಕಸಬಾ ರಾಜಸ್ವ ನಿರೀಕ್ಷಕರಾದಂಥ MB ಅರುಣ್ ಕುಮಾರ್, ರೆವಿನ್ಯೂ ಇನ್ಸ್ಪೆಕ್ಟರ್, 3 ವಿಲೇಜ್ ಅಕೌಂಟೆಂಟ್ ಆಗಿರುವಂಥ ದೀಪಕ್ ಚಂಗಣ್ಣನವರ್, ಆಮೇಲೆ ವಿಷಯ ನಿರ್ವಾಹಕಿ ಕೇಸ್ ವರ್ಕರ್ ಮಾಲೂರು ತಹಶೀಲ್ದಾರ್ ಆಫೀಸ್ ಶ್ರೀಮತಿ ಸವಿತಾ, ಆಮೇಲೆ ADLR ಕೃಷ್ಣಪ್ಪ, ಆಮೇಲೆ ಭೂಮಾಪಕ ಕಿರಣ್ ಕುಮಾರ್, ಆಮೇಲೆ ಪರ್ಯವೇಕ್ಷಕ ರವಿಕುಮಾರ್, ಇಷ್ಟೂ ಜನ ಮಾಡಿದ್ದಾರೆ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಿಮಗೆ ಇಡೀ ಮಾಲೂರು ತಾಲೂಕಲ್ಲಿ ಇವತ್ತು ಜಮೀನುಗಳಿಗೆ ಸಂಬಂಧಪಟ್ಟಂತೆ, ಸರ್ಕಾರಿ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಅವ್ಯಾಹತವಾದಂಥ ದೊಡ್ಡ ಒಂದು ಹಗರಣ ನಡೆದಿದೆ. ನಾನು ಮಾನ್ಯ ಲೋಕಾಯುಕ್ತ ಸಾಹೇಬರಿಗೆ, ಆನರಬಲ್ ಲೋಕಾಯುಕ್ತ ಸಾಹೇಬರು 2 ವೀರಪ್ಪ ಸಾಹೇಬ್ರಿಗೆ ಹೇಳ್ತೀನಿ, ಇದು ಸಮಗ್ರ ತನಿಖೆ ಮಾಡೋದಕ್ಕೆ ಈ FIR ಮೇಲೆ ಒಂದು ತಂಡ ಮಾಡಿ SIT ರಚನೆ ಮಾಡಿ. SIT ರಚನೆ ಮಾಡಿದ್ರೆ ನನ್ನ ಪ್ರಕಾರ ಇಡೀ ಮಾಲೂರು ತಾಲೂಕಲ್ಲಿ 100 ಕೋಟಿ ರೂಪಾಯಿಯಷ್ಟು ಭೂ ಹಗರಣ ನಡೆದಿದೆ. ಸರ್ಕಾರಿ ದಾಖಲೆಗಳನ್ನು ತಿದ್ದಿದ್ದಾರೆ. ಇನ್ನೊಂದು ಉದಾಹರಣೆಗೆ ಹತ್ತಿರದಲ್ಲೇ ನಿಮ್ಮ ಮುಂದೆ ಬರ್ತೀವಿ, ಇನ್ನೊಂದು ತಗೊಂಡು ಸರ್ಕಾರಿ ಕೆರೆಗೆ ಈ ತಹಶೀಲ್ದಾರು ಪಾಣಿ ಕೊಟ್ಬಿಟ್ಟಿದ್ದಾಳೆ ಬೇರೆಯವರ ಹೆಸರಿನಲ್ಲಿ. 35 ಗುಂಟೆ ಸರ್ಕಾರಿ ಕೆರೆ.
ಇವತ್ತು ಏನು ರೂಪ ಇದ್ದಾರೆ, ಇವತ್ತು ತಮ್ಮ ಆಡಳಿತವನ್ನು ದುರಾಡಳಿತದಿಂದ ಇವತ್ತು ಮರಿತಾ ಇದ್ದಾರೆ. ನಮಗೆ ಯಾರೋ ಒಬ್ಬರು ಆಡಳಿತಶಾಹಿಯವರು ಬೆಂಬಲ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರು ಈ ಥರ ಏನು ಅವ್ಯವಹಾರ ಮತ್ತು ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಮುಂದೆ ಅವ್ರಿಗೆ ಕಾದಿದೆ, ಅವ್ರು ಅನುಭವಿಸ್ತಾರೆ. IMIಗೆ ವರ್ಗಾವಣೆ ಮಾಡ್ಕೊಂಡು ಹೋಗಿ ರೆಡಿ ಇದ್ದಾಳೆ. ಆದರೆ ಭಾಳ ದೊಡ್ಡ ಹಗರಣ ನಡೆದಿದೆ. ಇದನ್ನು ಹಂತವಾಗಿ ಇದನ್ನು ತೆಗಿತೀವಿ. ಮತ್ತು ಈಗ ಲೋಕಾಯುಕ್ತ ಮುಂದೆ ನಾವು ಹೋಗಿದ್ದೀವಿ. ಬೈರ್ನ ಹೊಸಳ್ಳಿ ಇದು 7 ಎಕರೆ 20 ಗುಂಟೆ, ಒಟ್ಟು ಮಾರುಕಟ್ಟೆ ದರ ಇವತ್ತು 2 ಕೋಟಿ ಅಂದ್ರೂ 15 ಕೋಟಿ ರೂಪಾಯಿ ಆಸ್ತಿ ಇದು. ಈ ಆಸ್ತಿನ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಪರಭಾರ ಮಾಡಿದ್ದಾರೆ. ಇದರಲ್ಲಿ ಕಂದಾಯ ಅಧಿಕಾರಿಗಳು ನೇರವಾಗಿ, ಕಂದಾಯ ಮತ್ತು ಸರ್ವೆ ಇಲಾಖೆಯವರು ನೇರವಾದಂಥ ಪಾತ್ರ ಇದೆ. ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂತೇಳಿ ಮಾಡ್ತಾ ಇದೀವಿ. ಮತ್ತು ಅಸಿಸ್ಟೆಂಟ್ ಕಮಿಷನರ್ಗೆ ಈ ಜಮೀನುಗಳ ಖಾತೆಯನ್ನು ರದ್ದುಪಡಿಸಬೇಕು ಅಂತೇಳಿ ನಾವು ಅಪೀಲ್ ಹೋಗ್ತಾ ಇದ್ದೀವಿ.